ಅನ್ಯಾಯ ಮಂಡಳಿಯಾಗಿ ಪರಿಣಮಿಸ್ತಾ ಇದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಲೇಬಾರದು. ನಾಳೆ ಸಭೆಯನ್ನು ಮಾಡಿ ಹೋರಾಟದ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಜೊತೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಎಲ್ಲ ಕನ್ನಡ ಸಂಘಟನೆಗಳು ಒಟ್ಟು ಸೇರಿ ನಿರ್ಧಾರವನ್ನು ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಟಿಎಂಸಿ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಎಂಇ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಈ ಒಂದು ಆದೇಶಕ್ಕೆ ಇದೀಗ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿವರಾಮೇಗೌಡರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಸಿಡಬ್ಲ್ಯೂಎಂಇ ಆದೇಶ ಏನಿದೆ ಅದಕ್ಕೆ ಈಗಾಗಲೇ ವಿರೋಧಗಳು ಶುರುವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟಗಳು ಕೂಡ ನಡೀತಾ ಇದೆ. ಇದರ ಜೊತೆಗೆ ಮಹತ್ವದ ಸಭೆಗೆ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಬಹುಶಃ ಕಾವೇರಿ ನೀರು ಹಂಚಿಕೆ ನ್ಯಾಯಮಂಡಳಿ ಜಯಲಲಿತಾ ಕಾಲದಿಂದನೂ ನಮಗೊಂದು ಸಮಗ್ರವಾದ ನ್ಯಾಯವನ್ನು ಕೊಡೋ ನಿಟ್ಟಲ್ಲಿ ಕೆಲಸ ಮಾಡಿಲ್ಲ. ಇದು ನ್ಯಾಯಮಂಡಳಿ ಅಂತ ಹೆಸರಿಡೋಕ್ಕಿಂತ ಇದೊಂದು ಅನ್ಯಾಯ ಮಂಡಳಿ ಅಂತಿಟ್ರೆ ಅದಕ್ಕೆ ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ಈ ನೆಲದ ಜನರ ಭಾವನೆಗೆ ಒತ್ತು ಕೊಡುವಂತ ಕೆಲಸದಲ್ಲೇ ನ್ಯಾಯಮಂಡಳಿ ಯಾವುದೇ ಒಂದು ಪರಿಶೀಲನೆ ಆಗಿರ್ಬೋದು, ಇಲ್ಲ ವಾಸ್ತವ ಸ್ಥಿತಿನ ಅರ್ಥ ಇರ್ಬೋದು, ಯಾವುದೂ ಏನು ನೋಡದಲ್ಲೇ ಏಕಾಏಕಿ ತೀರ್ಮಾನ ಕೊಡ್ತಕ್ಕಂಥದ್ದು ವಿಪರ್ಯಾಸ. ಗಾದೆ ಮಾತಲ್ಲಿ ಹೇಳ್ಬೇಕಾದ್ರೆ ಅದು ನಮಗೆ ಹೊಟ್ಟೆಗೆ ಇಟ್ಟಿಲ್ಲ, ಅವ್ರ ಜುಟ್ಟು ಮಲ್ಗೆ ಮುಡಿಸುವಂತ ಕೆಲಸ ಈ ಒಂದು ತೀರ್ಪಿಂದ ಕಂಡು ಬಂದಿದೆ. ಇದು ನಾವು ಖಂಡಿಸಲೇಬೇಕು. ಯಾಕಂದ್ರೆ ನಮ್ಮಲ್ಲಿರೋ ಒಂದು 10 ಟಿಎಂಸಿ ನೀರಲ್ಲಿ ನಾವು ಅಲ್ಲಿ ಬಳಕೆಗೆ ಬರ್ತಕ್ಕಂಥದ್ದು ಒಂದು 10 ಟಿಎಂಸಿ ಇರ್ಬೋದು ಅನ್ಕೊಳ್ಳಿ. ಕುಡಿಯೋ ನೀರಿಗೆ ನಮಗೆ 3-3.5 ಟಿಎಂಸಿ ನೀರು ಬೇಕಾಗತ್ತೆ. ಇನ್ನು ರೈತರಿಗೆ ಎಷ್ಟು ಬೇಕಾಗತ್ತೆ? ಹಿಂಗಿದ್ದಾಗ ನಾವು ತಮಿಳುನಾಡಿಗೆ ಬಿಡೋದ್ರ ಮುಖಾಂತರ ಎಲ್ಲ ಒಂದು ರೀತಿ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದು, ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಇದೆಯೋ ಇಲ್ವೋ ಅಂತಕ್ಕಂಥ ಭಾವನೆ ನಮ್ಮನ್ನು ಕಾಡುತ್ತೆ. ಇದಕ್ಕೆ ಹೋರಾಟದ ತೀವ್ರತೆ ಖಂಡಿತ ನಾವು ಮಾಡಲೇಬೇಕಾಗತ್ತೆ. ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸ ಇತ್ತ ತೀರ್ಪುಗಳು. ಇದನ್ನ ಪರಿಶೀಲಿಸಬೇಕು. ಕೂಡಲೇ ರಾಜ್ಯ ಸರ್ಕಾರ ತನ್ನದೇ ಆದಂತ ರೀತಿಯಲ್ಲಿ ಬದ್ಧತೆಯನ್ನು ತೋರಿಸಿ ರಾಜ್ಯದ ಜನರ ಹಿತಾಸಕ್ತಿನ ಕಾಯಬೇಕು ಅಂತಕ್ಕಂಥದ್ದು ಹೋರಾಟಗಾರರ ಅಭಿಪ್ರಾಯ. ಗೌಡ್ರೆ, ಸಭೆಯನ್ನ ಕೂಡ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳು ಆಗಬಹುದು, ಮತ್ತೆ ನಿಮ್ಮ ಒಂದಿಷ್ಟು ಧ್ವನಿ ಏನು ಆ ಸಭೆಯಲ್ಲಿ? ಇದೆಲ್ಲ ಸಾಂಘಿಕವಾಗಿ ಮಾಡುವಂತ ಹೋರಾಟಗಳು. ರಾಜ್ಯದ ಸಮಸ್ಯೆ ಕೇವಲ ಉತ್ತರ ದಕ್ಷಿಣ ಅಂತಲ್ಲ, ಇಡೀ ರಾಜ್ಯದ ರೈತರ ಹಿತಾಸಕ್ತಿ ಇಲ್ಲಿ ಕಂಡು ಬರೋದ್ರಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಹಿತಾಸಕ್ತಿ ಹೊಂದಿರತಕ್ಕಂಥ ಸಂಘಟನೆಗಳೆಲ್ಲ ವುಡ್ಲ್ಯಾಂಡ್ಸ್ ಹೋಟೆಲ್ ನಾಳೆ ಸಭೆಯನ್ನ ಹಿರಿಯ ಹೋರಾಟಗಾರ ಅಂತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಉದ್ದೇಶ ಇಷ್ಟೇ, ಈ ಹೋರಾಟದ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕು. ದೇಶದ ಗಮನವನ್ನು ಸೆಳೆಯಬೇಕು. ನಮ್ಗಾಗಿರೋ ಅನ್ಯಾಯವನ್ನು ಅವ್ರು ಒಪ್ಕೊಳ್ಳೋ ರೀತಿ ಮಾಡಬೇಕು. ನಮಗೆ ಸಮಗ್ರವಾದ ನ್ಯಾಯವನ್ನು ಒದಗಿಸಬೇಕು. ರಾಜ್ಯ ಸರ್ಕಾರ ಈ ರಾಜ್ಯದ ಜನರಲ್ಲಿ ಏನು ಮಾತು ಕೊಟ್ಟು ಬಂದಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಅವ್ರಿಗೆ ಬಿಡಬಾರದು. ಇದಿಷ್ಟು ಶಿವರಾಮೇಗೌಡರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ಲಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರದ ಗಮನವನ್ನ ಕೂಡ ಸೆಳೆಯುವಷ್ಟರ ಮಟ್ಟಿಗೆ ಈ ಒಂದು ಸಭೆಯನ್ನ ನಡೆಸ್ತಾರೆ. ಅದರ ಬಳಿಕ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ, ಒಂದಿಷ್ಟು ಚಿಂತನೆಗಳು, ಮತ್ತೆ ಅದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆಯನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.